ಬಜೆಟ್ ಅಲ್ಲಿ ಎಪಿಎಂಸಿಗೆ ತುಂಬಾ ಅನ್ಯಾಯ ಆಗಿದೆ. ಅದರಿಂದ ನಾನು ಹೇಳೋದಿಷ್ಟೇನೆ, ಈ ವಿಡಿಯೋನ ಕಡೆವರೆಗೂ ನೋಡಿ. ಏನೇನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್. ನಮಸ್ತೆ ಸರ್, ನಿನ್ನೆ ಬಜೆಟ್ ಮಂಡನೆ ಆಗಿದೆ, ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಬಜೆಟ್ ಅಲ್ಲಿ ಎಪಿಎಂಸಿಗೆ ತುಂಬಾ ಅನ್ಯಾಯ ಆಗಿದೆ. ಸುಮಾರು 20-25 ವರ್ಷಗಳಿಂದ ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಇದು ಏಷ್ಯಾದಲ್ಲಿ ನಂಬರ್ 1 ಮಾರ್ಕೆಟ್ ಆಗಿದೆ. ದೇಶವ್ಯಾಪಿ ಇದ್ರ ಹೆಸರಿದೆ. ಆದ್ರೆ ಏನ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿನ MLA ಆಗ್ಬೋದು, ಇಲ್ಲಿ ಜಿಲ್ಲಾಡಳಿತ ಆಗ್ಬೋದು, ಇವರ ಗಮನಕ್ಕೆ ಯಾರಿಗೂ ಬಂದಿಲ್ಲ ಅಂತ ನಾನಂತೂ ಭಾವಿಸ್ತಾ ಇದ್ದೀನಿ. ತುಂಬಾ ತೊಂದರೆ ಅನುಭವಿಸ್ತಾ ಇದ್ರು 25 ವರ್ಷದಿಂದ. ಮಾರ್ಕೆಟ್ ಅಲ್ಲಿ ಟೊಮಾಟೊ ಇಳ್ಸಕ್ ಆಗ್ದಿರ ರೈತರು ತೊಂದರೆ ಆಗಿ, ಬೆಲೆಗಳು ಸರಿಯಾಗಿ ಸಿಗ್ದಿರ ರೈತರು ಹೋರಾಟ ಮಾಡಿ 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 ಸಾಕಾಗ್ಬಿಟ್ಟಿದೆ. ಯಾಕೋ ಏನೋ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು, ಅದನ್ನ ಫಸ್ಟ್ ಮಾಡ್ಬೇಕಾಗಿತ್ತು. ಫಸ್ಟ್ ಇದ್ರಲ್ಲೇ ಏನವರು ಅಧಿಕಾರ ಸ್ವೀಕಾರ ಮಾಡಿದಾಗ ಎಪಿಎಂಸಿಗೆ 200 ಎಕರೆ ಜಾಗನ ಮಾಡ್ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ರು. ಇವತ್ತು ಕರ್ನಾಟಕ ಸರ್ಕಾರ ನಮ್ಗೆ ಮೋಸ ಮಾಡಿದೆ. ಈ ಕೂಡಲೇ ಜಿಲ್ಲಾಡಳಿತ ಮತ್ತೆ ಏನ್ ಜನಪ್ರತಿನಿಧಿಗಳು 3 ಜನ MLCಗಳಿದ್ದಾರೆ, ಒಬ್ಬ MLA ಇದ್ದಾರೆ. ಇಷ್ಟು ಅನ್ಯಾಯ ಆಗ್ತಾ ಇದ್ರು ಕೂಡ ಯಾಕೆ ಅವ್ರ ಗಮನಕ್ಕೆ ಬಂದಿಲ್ಲ ಅಂತಕ್ಕಂಥದ್ದು ಒಂದು. ಎರಡನೇದು ಏನಂತಂದ್ರೆ, ಸಾವಿರಾರು ಎಕರೆ ಇವ್ರಿಗೆ ಇಂಡಸ್ಟ್ರಿ ಕೊಡ್ತಾರೆ. ಇವತ್ತು ದೇಶದಲ್ಲಿ ಯಾವ್ದಾದ್ರು ದೊಡ್ಡ ಇಂಡಸ್ಟ್ರಿ ಐತೆ ಅಂದ್ರೆ ಅದು ಕೃಷಿ ಇಂಡಸ್ಟ್ರಿ ಅಂತಾನೆ ಹೇಳ್ಬೋದು ನಾವು. ಕೃಷಿಯಲ್ಲಿ ಇರ್ತಕ್ಕಂತ ಉದ್ಯೋಗ ಬೇರೆ ಯಾವ ಇಂಡಸ್ಟ್ರಿಯಲ್ಲಿ ಸಿಗೋದಿಲ್ಲ. ಯಾವ ಇಂಡಸ್ಟ್ರಿಗೆ ಬೇಕಾದ್ರೆ ಸಾವಿರಾರು ಎಕರೆ ಗವರ್ಮೆಂಟ್ ಸರ್ಕಾರ ಖರೀದಿ ಮಾಡ್ಕೊಡುತ್ತೆ. ಎಪಿಎಂಸಿಗೆ ಯಾಕೆ ಈ ತರ ಮೀನಾಮೇಷ ಎಣಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ದೇಶವ್ಯಾಪಿ ಏನ್ ಆಗ್ತಾ ಇದೆ ಅಂದ್ರೆ, ಮಾರ್ಕೆಟ್ ಅಲ್ಲಿ ಬರ್ತಕ್ಕಂತ ಮಾಲ್ ಇನ್ನೇನು ಕೆಲವೇ ದಿನಗಳಲ್ಲಿ ಸುಗ್ಗಿ ಕಾಲ ಚಾಲು ಆಗ್ತಾ ಇದೆ. ಈ ಸತಿ ಸ್ವಲ್ಪ ರೈತರು ಯಥೇಚ್ಛವಾಗಿ ಟೊಮಾಟೊ ಬೆಳೆಯುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಯಥೇಚ್ಛವಾಗಿ ಟೊಮಾಟೊ ಬಂದಂತ ಸಂದರ್ಭದಲ್ಲಿ ಅದು ಬಿಸಿಲಿಗೆ ಒಣಗೋದು, ಮಳೆಗೆ ನೆನೆಯೋದು ಆದ್ರೆ ಬೆಲೆ ಸಿಗೋದಿಲ್ಲ. ರೈತ ಮತ್ತೆ ಸಂಕಟಕ್ಕೆ ಸಿಗಾಕ್ಬಿಡ್ತಾನೆ. ಅದರಿಂದ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಎಪಿಎಂಸಿ ಜಾಗನ ಗುರ್ತಿಸಿ ಒಂದ್ 2-3 ತಿಂಗಳಲ್ಲಿ 200 ಎಕರೆ ಜಾಗನ ಎಪಿಎಂಸಿ ಕೋಲಾರ ಎಪಿಎಂಸಿ ಒದಗಿಸ್ಕೊಡ್ಬೇಕಂತಕ್ಕಂಥದ್ದು ಒಂದು. ಮತ್ತೆ ಇನ್ನೊಂದ್ ಏನ್ ಹೇಳ್ತಾ ಇದ್ದೀನಿ, ಈ ಮಧ್ಯೆ ಸೀಬೆ ಆಗ್ಬೋದು, ಪಪ್ಪಾಯ ಆಗ್ಬೋದು, ಮತ್ತೆ ಸಪೋಟ ಆಗ್ಬೋದು, ಮ್ಯಾಂಗೋ ಆಗ್ಬೋದು, ಕಲ್ಲಂಗಡಿ ಹಣ್ಣು ಆಗ್ಬೋದು, ಮತ್ತೆ ಹಲವಾರು ಹಣ್ಣು, ದಾಳಿಂಬೆ ಆಗ್ಬೋದು, ಇವೆಲ್ಲ ಬೆಳೀತಾ ಇದಾರೆ. ಇದಕ್ಕೂ ಮಾರ್ಕೆಟ್ ವ್ಯವಸ್ಥೆ ಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಅದು ಮಾರಾಟ ಆಗದೆ ರೈತರಿಗೆ ತುಂಬಾ ನಷ್ಟಕ್ಕೆ ಅನುಭವಿಸ್ತಾರೆ. ಅದರಿಂದ ಹಂಗಾಗೋದ್ ಬೇಡ. ಅದನ್ನ ಕೂಡ ಕೃಷಿ ಇಲಾಖೆ DC ಅವ್ರ ಗಮನಕ್ಕೆ ತರಬೇಕಾಗತ್ತೆ. ಕೃಷಿ ಇಲಾಖೆ ಅವ್ರು ಏನ್ ಮಾಡ್ತಾ ಇದಾರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಎಚ್ಚೆತ್ಕೊಂಡು ಜಿಲ್ಲಾಡಳಿತ ಗಮನಕ್ಕೆ ತಂದು ಇಷ್ಟು ಮಟ್ಟದಲ್ಲಿ ಹಣ್ಣುಗಳು ಬೆಳೀತಾ ಇದಾರೆ ಅಂತ ಹೇಳಿ ಅದು ಗಮನಕ್ಕೆ ತರಬೇಕು. ಅದ್ರ ಜೊತೆಗೆ ಹೂವಿನ ಮಾರ್ಕೆಟ್ ಕೂಡ ಇಲ್ಲ. ಹೂವಿನ ಮಾರ್ಕೆಟ್ ಏನಾಗಿದೆ ಅಂದ್ರೆ, ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆ. ಅಲ್ಲೇನ್ ಜಾಗ ಎಲ್ಲ ಹೂವು ಮಾರಾಟ ಮಾಡಕ್ ಆಗ್ತಾ ಇಲ್ಲ. ಅದು ಸಹ ಶೀಘ್ರದಲ್ಲೇ ಎಪಿಎಂಸಿ ತರಬೇಕು. ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕು. ಶೆಡ್ ಬಿಸಿಲಿಗೆ ಒಣಗದೆ ಮಳೆಗೆ ನೆನೆದ್ರೆ ಇದ್ರೆ ಹೂ ಕೂಡ ಒಳ್ಳೆ ಬೆಲೆ ಸಿಗತ್ತೆ. ರೈತರು ಈಗ ಹೂವಲ್ಲಿ ತುಂಬಾ ಕೃಷಿ ಮಾಡ್ತಾ ಇದ್ದಾರೆ. ಅದರಿಂದ ನಾನು ಹೇಳೋದಿಷ್ಟೇನೆ, ಈ ವಿಡಿಯೋನ ಕಡೆವರೆಗೂ ನೋಡಿ, ಇದನ್ನ ರಾಜ್ಯ ಮಟ್ಟದಲ್ಲಿ ಸರ್ಕಾರ ಮಟ್ಟಕ್ಕೆ ಮುಟ್ಟೋವರೆಗೂ ಶೇರ್ ಮಾಡ್ಬೇಕಂತ ಎಲ್ಲಾ ನನ್ನ ರೈತ ಬಾಂಧವರಲ್ಲಿ ಮತ್ತೆ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.